ಪೇಡಾ ನಗರಿ ಧಾರವಾಡ ಜಿಲ್ಲೆಯ ರೈತ ಬಂಡಾಯದ ನೆಲ ಎಂದು ಹೆಸರು ಪಡೆದ ನವಲಗುಂದ ಇದೇ ನವಲಗುಂದ ತಾಲೂಕಿನ ಆರೇಕುರಹಟ್ಟಿ ಗ್ರಾಮದ ಯುವ ರೈತನೊಬ್ಬ ಕೃಷಿ ಇಲಾಖೆಯಿಂದ ಸುಮಾರು 50 ಸಸಿ ಪಡೆದು ತನ್ನ ಅಲ್ಪ ಜಮೀನಿನಲ್ಲಿ ನೆಟ್ಟಿದ್ದಾನೆ. ಅದೇನು ಮಹಾ ಅಂತೀರಾ? ಈ ಸಸಿಗಳಿಗೆ ನೀರುಣಿಸಲು ಸುಮಾರು 1 ಕಿಲೋಮೀಟರ್ನಿಂದ ಗಾಡಿಯ ಮೇಲೆ ನೀರು ತಂದು ಪ್ರತಿದಿನ ಸಸಿಗಳಿಗೆ ನೀರುಣಿಸಿದ್ದಾನೆ. ಅದು ರಸ್ತೆ ಸರಿ ಇಲ್ಲದಿದ್ದರೂ ಶ್ರಮಜೀವಿಯಾದ ಯುವ ರೈತನೇ ಮಾಡಿ ಇತರೆ ರೈತರಿಗೆ ಮಾದರಿಯಾಗಿದ್ದಾನೆ. ಸಾಹಸಕ್ಕೆ ಗ್ರಾಮದವರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನವಲಗುಂದ ಯುವ ರೈತನಿಗೆ ಒಂದು ಕೊಳವೆ ಬಾವಿ ಹಾಕಿಸಿಕೊಟ್ಟರೆ ಈ ರೈತನ ಬಾಳು ಹಸನಾದೀತು. ಕಲ್ಪವೃಕ್ಷ ಎಂದು ಕರೆಸಿಕೊಳ್ಳುವ ತೆಂಗಿನ ಮರಕ್ಕೆ ನೀರು ಜಾಸ್ತಿ ಬೇಕು. ಈ ರೈತ ಕೆರೆಯಿಂದ ನೀರು ತರುವುದನ್ನು ನೋಡಿ ಗ್ರಾಮಸ್ಥರು ಮರುಗುತ್ತಾರೆ. ಹಾಗಾಗಿ ಸಂತೋಷ್ ಲಾಡ್ ಅವರು ರೈತನಿಗೆ ಒಂದು ಬೋರ್ವೆಲ್ ಹಾಕಿಸಿಕೊಡಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಏನ್ರಿ ಏನಾರ ನೀರು ತರಕ್ಕೆ ಕುಂತಿರಲ್ಲ? ಹ್ಞೂನ್ರಿ. ಅಲ್ರಿ ಈ ದಾರ್ಯಾಗ ನೋಡಿಲ್ದು ಗಶಿನಿ ಏನು ಮಾಡೋದು ಏನ ರೈತರ ಬಳಿ ಹಂಗೆ ಐತೆ. ಎಷ್ಟು ಹಚ್ಚಿರಿ ಅಗಿನ? 50 ತೆಗಿ ಅದಾವ್ರಿ. ನೀರು ಎದ್ರ ಸಂಬಂಧ ಹಾಕಕ್ಕೆ ಕುಂತೀರಿ? ಬಿಸಿಲು ಭಾಳ ಐತ್ರಿ ಇಲ್ಲಿ. ಹಾಂ, ನೀರು ಹೌದನ್ರಿ. ಯಾವಾಗ ಹಚ್ಚಿದ್ರಿ ಅವನು? 2 ತಿಂಗಳು ಆತ್ರಿ. 2 ತಿಂಗಳು ರೀ? ಈಗ ಇಷ್ಟು ದಿನ ಮಳೆ ಇತ್ತಲ್ಲ ಅದಕ್ಕೆ ಹಾಕಿದ್ದಿಲ್ಲ ನೀರು? ಮಳೆ ಇತ್ತು ಹಾಕಿದ್ದಿಲ್ಲ ರೀ. ಮಳೆ ಇಲ್ಲ. ಹ್ಞೂ ರೀ. ಎಷ್ಟು ಈಗ ಎಷ್ಟು ತಿಂಗಳು ಆತ್ರಿ ಹಚ್ಚ ಅವನು? ಒಂದು 2 ತಿಂಗಳು ಆತ್ರಿ. ತೋಟಗಾರಿಕೆ ಇಲಾಖೆಯಿಂದ ತೊಗೊಂಡಿದ್ರಿ ಅಗಿರೋ. ಹಾಂ, ಹೆಂಗೆ ಒಂದು ಬಿದ್ದಿದ್ದು ರೀ? ತೋಟಗಾರಿಕೆಲ್ಲ ತಂದೆ ಹಾಕೊಟ್ಟಿದ್ರಿ. 170 ರೂಪಾಯಿ ಒಂದಿಗೆ ಕೊಟ್ಟಿದ್ರಿ ಅವ್ರು. ಹಾಂ ಹಾಂ. ನಾವು ಮತ್ತೆ ಹೆಚ್ಚಿಗೆ ಹಾಕಿ ತರ್ತೀವಿ. ಇದನ್ರಿ ನಿಮ್ಮಲ್ಲ? ಹಾಂ, ಇದನ್ನು ನೋಡ್ರಿ. ತೆಂಗಿನ ಹೇಗೆ ಹಾಕಾಗತ್ತೆ. ಆ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನ್ ಮಾಡಿರಿ. ಸುತ್ತಾರಲ್ಲಿ ಹಚ್ಚಿ ಬಿಟ್ಟಾನ್ರಿ ಇಲ್ಲಿ. ಹಾಂ ಮೇರಿಗೆ. ಹಾಂ, ಹತ್ತಿದವ? ಹತ್ಯಾವ್ರಿ. ಹಾಂ, ಇವಕ್ಕೆ ನೀರು ಹಾಕಕ್ಕೆ ಕುಂತೀರಿ? ಹಾಂ, ಇವಕ್ಕೆ ನೋಡಿ ತೆಂಗಿನಿಗೆ ನೀರು ಹಾಕಾಗತ್ತೇನೆ. ಹಾಂ, ಹತ್ತಿದವಪ್ಪ ಅದು? ಹತ್ಯಾವ್ರಿ. ಹೌದಾ, ಒಣಗಾಕೊಂತಾವ ನೀರು ಇಲ್ಲಕ್ಕೆ? ಹಿಂಗೆ ಹೊತ್ತೊತ್ತು ಹಾಕಕ್ಕೆ ಕುಂತೀರಿ ನೀವು? ನೀರು ಹಾಕ್ಬೇಕ್ರೆ. ಈಗ ಗಾಡಿ ಪಡಿ ಏನಿಲ್ಲ ನಿಮ್ಮ? ಯಾವ ಗಾಡಿ ರೀ? ತೊಗೋಬೇಕಲ್ಲ ಒಂದು ಗಾಡಿ. ಬೇಕಲ್ರಿ ತೊಗೊಳಕ್ಕೆ. ಇದು ಅಗಿ ಹಚ್ಬೇಕು ಅನ್ನೋದು ಹೆಂಗೆ ಬಂತು ರೀ ನಿಮ್ಮ ತಲೆಯಾಗ? ಹಂಗೆ ತೋಟಗಾರಿಕೆ ಅಂದ್ರೆ ಇದು ತರಿದೆ. ಹಾಂ, ಹಚ್ಚಾಕತ್ತೇವ್ರಿ. ಈಗ ಬ್ಯಾಸಿಗೆ ಭಾಳ ರೀ ಈಗ. ಹಾಂ ಹಾಂ. ಮಳೆಗಾಲದಾಗ ಹಚ್ಚಿರಿ? ಮಳೆಗಾಲದಾಗ ಹಚ್ಚೋರಿ. ಬಿಸಿಲು ಭಾಳ ಐತೆ. ಹಾಂ ಹಾಂ. ಅದಕ್ಕೆ ಕೊಟ್ಟು ನೀರು ಹಾಕಿದ್ರೆ ಇವೇನು ಅಗಿ ಗಿಡ ಕಡ್ದ ಇದು ಕುರಿ. ತನ್ನ ಅಲ್ಪ ಜಮೀನಿನಲ್ಲಿ ತನ್ನ ಕಾರ್ಯ ಮುಂದುವರಿಸುತ್ತಾ ವೃದ್ಧ ತಂದೆ ತಾಯಿಯನ್ನು ನೋಡಿಕೊಳ್ತಾ ಗ್ರಾಮದಲ್ಲಿದ್ದರೆ ತಂದೆ ತಾಯಿ ಬಾಳು ಹಸನಾಗಿ ತನ್ನ ಜಮೀನನ್ನು ನೋಡಿಕೊಂಡವನಾಗುತ್ತಾನೆ. ಈ ನೆರವು ಯುವ ರೈತನಿಗೆ ಸಿಗದೇ ಇದ್ದರೆ ದೊಡ್ಡ ನಗರಗಳಿಗೆ ವಲಸೆ ಹೋಗಿ ಅಲ್ಪ ಪ್ರಮಾಣದ ದುಡ್ಡಿಗಾಗಿ ದುಡಿಯಬೇಕಾಗುತ್ತದೆ. ಗ್ರಾಮದಲ್ಲಿ ತಂದೆ ತಾಯಿಗಳನ್ನು ನೋಡಿಕೊಳ್ಳುವವರು ಯಾರು ಎಂಬ ಆತಂಕವು ಕಾಡುತ್ತಿದೆ. ಅದಕ್ಕಾಗಿ ಗ್ರಾಮದಲ್ಲಿ ತನ್ನ ಬದುಕನ್ನು ರೂಪಿಸಿಕೊಳ್ಳುತ್ತಿರುವ ಯುವ ರೈತನಿಗೆ ನೆರವಾಗುವಂತಾಗಲಿ ಎಂಬುದು ಗ್ರಾಮಸ್ಥರ ಬಯಕೆಯಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೊಕ್ಕ ಇರ್ಬೇಕು. ಇವ್ರು ಸರ್ಕಾರದವ್ರು ಬ್ಯಾಂಕ್ನಾರು ಓಡಾಡ್ತಕತ್ತಾರ ಲೋನ್ ಕೊಡಕ್ಕೆ. ಇನ್ನೂ ಕೊಟ್ಟಿಲ್ಲ? ಇನ್ನೂ ಆಗ್ಯಾಲ್ರಿ ಲೋನ್ ಅದ. ಇವತ್ತು ಬಾ ನಾಳೆ ಬಾ ಅಂತ ಹಚ್ಚಾರ. ಒಟ್ಟೆಲ್ಲ ಹೈನುಗಾರಿಕೆ ಮಾಡಿ ತೆಂಗಿನ ಗಿಡ ಮರ ಬೆಳೆಸಿ ಏನಾರ ಒಂದು ಮಾಡ್ಬೇಕಲ್ರಿ. ಏನೋ ಒಂದು ಮಾಡ್ಬೇಕಂತ ತಲೆಯಲ್ಲಿ ಇದೆ. ಸರ್ಕಾರ ಅದಕ್ಕೆ ನಿಮ್ಗೆ ಸ್ಪಂದನೆ ಮಾಡ್ಬೇಕನ ಈಗ? ಏನು ಮಾಡ್ತೈತೆ ಅವ್ರು ಬಿಟ್ಟು ಕೊಟ್ಟಿದ್ದು ಮಾಡ್ತದ್ದು ಬಿಡ್ತೈತೆ. ಮಾಡ್ತಾವಂತ ರೈತರು ಬರ್ತದಲ್ರಿ ನಾವು. ಹಾಂ, ಮಾಡ್ತಾರೆ. ಈಗಿನ ಎಲ್ಲ ಸರ್ಕಾರ ಚಲೋ ಇದೆ.